ಎಲ್ಲ ಮಕ್ಕಳೇ ಹೇಗಿದ್ದೀರಾ? ಎಲ್ಲರೂ ಆರಾಮಲ್ವಾ? ಮೀರಾ ಟು ಸ್ಕೋರ್ ಮೋರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು 10ನೇ ತರಗತಿ ವಿಜ್ಞಾನದ ಅಧ್ಯಾಯ 4 ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಭಾಗ 2 ಮುಂದುವರಿಸ್ತಾ ಇದ್ದೇವೆ. ಕಳೆದ ತರಗತಿಯಲ್ಲಿ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ನಾವು ಕಾರ್ಬನ್ ಎಂದ್ರೇನು, ಅದರ ಪರಮಾಣು ಸಂಖ್ಯೆ ಎಷ್ಟು, ಮತ್ತೆ ಇಲೆಕ್ಟ್ರಾನ್ ವಿನ್ಯಾಸ ಎಷ್ಟು, ಅದು ಯಾವ ರೀತಿಯ ಬಂಧವನ್ನ ಇತರ ಧಾತುಗಳೊಂದಿಗೆ ಏರ್ಪಡಿಸ್ತದೆ, ಮತ್ತೆ ಸಹವ್ಯಾಲೆನ್ಸಿಯ ಬಂಧದ ವಿಧಗಳೆಷ್ಟು, ಮತ್ತೆ ಅವುಗಳ ಗುಣಲಕ್ಷಣಗಳೇನು ಅನ್ನೋದನ್ನ ಕಲ್ತಿದ್ವಿ. ಸೊ ಇವತ್ತು ಅದನ್ನೇ ಮುಂದುವರಿಸೋಣ. ಅದಕ್ಕಿಂತ ಮುಂಚೆ ನಿಮ್ಮ ಶಾಲೆಯಲ್ಲಿ ಎಲ್ಲರೂ ನೀವು ಮಕ್ಕಳ ದಿನಾಚರಣೆಯನ್ನು ಆಚರಿಸಿದ್ರೆ ಅಂತ ಹೇಳಿ ಭಾವಿಸ್ತೇನೆ. ಹೇಗಿತ್ತು ಆ ದಿನ? ಖುಷಿಯಿಂದ ಕಲ್ತ್ರ ಅಥವಾ ಏನಾದ್ರೂ ಪಾರ್ಟಿಸಿಪೇಟ್ ಮಾಡಿ ಬಹುಮಾನಗಳು ಬಂತ? ಏನಾದ್ರೂ ಬಹುಮಾನಗಳು ಬಂದಿದ್ರೆ ಅಥವಾ ನಿಮ್ಗೆ ಖುಷಿ ಆಗಿದ್ರೆ ನಿಮ್ಮ ಖುಷಿಯನ್ನ ನಮ್ಮ ಕಮೆಂಟ್ ಮೂಲಕ ತಿಳಿಸಬಹುದು. ಅಂದ್ರೆ ನಿಮ್ಮ ಕಮೆಂಟ್ ಮೂಲಕ ನಮ್ಮ ಏನು ಚಾಟ್ ಬಾಕ್ಸ್ ಏನಿದೆ ಅದನ್ನ ತುಂಬಬಹುದು, ಆಯ್ತಾ? ಮತ್ ನನಗೂ ನಿಮ್ಮಿಂದ ನಿಮ್ಮ ಒಪಿನಿಯನ್ ಅನ್ನ ಕೇಳಲಿಕ್ಕೆ ಖುಷಿ ಆಗ್ತದೆ. ಸೊ ಅದನ್ನ ತಿಳಿಸಿ ನಮಗೆ ಕೂಡ. ಹಾಗೆ ಪಾಠಕ್ಕೆ ಬರೋಣ. ಈಗ ನಾವು ನಿಮ್ಗೆ ಗೊತ್ತಿರುವ ಹಾಗೆ ನಾವು ಸಹವ್ಯಾಲೆನ್ಸಿ ಬಂಧದ ಗುಣಲಕ್ಷಣಗಳೇನು ಅಂತ ಹೇಳಿ ಕಲ್ತಿದ್ವಿ ಅಲ್ವಾ? ಸೊ ಇವತ್ತು ನಾವು ಒಮ್ಮೆ ಟೆಕ್ಸ್ಟ್ ಬುಕ್ಕಿಗೆ ಹೋಗೋಣ, ಮತ್ತೆ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಸಹವ್ಯಾಲೆನ್ಸಿಯ ಬಂಧ ಅಂದ್ರೆ ಏನು ಅನ್ನೋದನ್ನ ನೋಡಿದ್ವಿ ಅಲ್ವಾ? ಇಲ್ಲಿ ತನಕ ನಾವು ಕಲ್ತಿದ್ದೇವೆ. ನಿಮ್ಗೆ ಎಲ್ಲರಿಗೆ ಗೊತ್ತಿದೆ ಎಷ್ಟು ಸಹವ್ಯಾಲೆನ್ಸಿ, ಏಕ ಸಹವ್ಯಾಲೆನ್ಸಿಯ ಬಂಧ, ದ್ವಿಸಹವ್ಯಾಲೆನ್ಸಿಯ ಬಂಧ, ತ್ರಿಬಂಧ ಮತ್ತೆ ಚತುರ್ಥ ಬಂಧವನ್ನ ಕಲ್ತಿದ್ದೇವೆ. ಹಾಗೆ ಬಹು ರೀತಿಯ ಬಂಧಗಳನ್ನ ಕೂಡ ಏನ್ ಮಾಡ್ತದೆ, ಅದು ಉಂಟು ಮಾಡ್ತದೆ ಸಹವ್ಯಾಲೆನ್ಸಿಯ ಬಂಧದ ಬಗ್ಗೆ. ಇವತ್ತು ಕಾರ್ಬನ್ನ ಬಹುರೂಪಗಳ ಬಗ್ಗೆ ಕಲಿಯೋಣ, ಆಯ್ತಾ? ಯಾವುದು? ಕಾರ್ಬನ್ನ ಬಹುರೂಪಗಳು. ಕಾರ್ಬನ್ನ ಬಹುರೂಪ ಅಂದ್ರೆ ಏನು? ಕಾರ್ಬನ್ ಧಾತು ನಿಮ್ಗೆಲ್ಲರಿಗೆ ಗೊತ್ತಿದೆ ಅಲ್ವಾ? ಕಾರ್ಬನ್ ಧಾತು ಇದೆ. ನೀವು ಡೈಮಂಡ್ ನೋಡಿದೀರಾ? ಡೈಮಂಡ್ ನೋಡಿದೀರಾ? ವಜ್ರ ಚಿನ್ನದಲ್ಲೆಲ್ಲ ಹಾಕ್ತಾರಲ್ವಾ? ಚಿನ್ನದ ಯಾವ್ದ್ರಲ್ಲಿ ಸರಗಳಲ್ಲೆಲ್ಲ ವಜ್ರಗಳನ್ನ ಹಾಕ್ತಾರೆ. ನೀವು ನೋಡಿದೀರಾ? ನೋಡಿರ್ತೀರಿ ಅಲ್ವಾ? ಹಾಗೆ ಅಥವಾ ನಿಮ್ಗೆ ನೋಡಿಲ್ಲದಿದ್ರೆ ಹೇಗಿದೆ ಅಂತ ಹೇಳಿ ಗೊತ್ತಿದೆ. ಆಲ್ಮೋಸ್ಟ್ ಎಲ್ಲ ನೋಡಿರ್ತಾರೆ, ಅದರಲ್ಲಿ ಏನು ಡೌಟ್ ಇಲ್ಲ. ಮತ್ತೆ ಆದ್ರೂ ಕೂಡ ಒಂದು ವೇಳೆ ನಾನು ನೋಡೇ ಇಲ್ಲ ಅಂತ ಅನ್ನೋವರಿಗೆ ನಿಮಗೆ ಅದು ಹೇಗೆ ಕಾಣ್ತದೆ ಅನ್ನೋದು ಗೊತ್ತು ಅಲ್ವಾ? ಕಲ್ಲು ಎಲ್ಲ ಇರ್ತದೆ, ಹೇಗೆ ಹೊಳಿತಾ ಇರ್ತದೆ, ಅದೇ ರೀತಿಯಲ್ಲಿ ಕೂಡ ಡೈಮಂಡ್ ಇರ್ತದೆ. ಅದೇ ರೀತಿ ನೀವು ಪೆನ್ಸಿಲ್ ಅಲ್ಲಿ ಉಪಯೋಗಿಸುವಂತಹ ನಿಮ್ಮ ಪೆನ್ಸಿಲ್ ನ ಆ ಗ್ರಾಫೈಟ್, ಲೆಡ್ ನೀವೇನು ಹೇಳ್ತೀರಿ ನೋಡಿ, ಅದು ನಿಜವಾಗಿ ಗ್ರಾಫೈಟ್ ಅನ್ನು ನೋಡಿದೀರಿ ಅಲ್ವಾ? ಯೂಶ್ವಲಿ ಪೆನ್ಸಿಲ್ ಅನ್ನ ನಾವೆಲ್ಲರೂ ಉಪಯೋಗಿಸ್ತೇವೆ ಅಲ್ವಾ? ಇದು ಎರಡು ಕೂಡ ನೀವು ನಂಬ್ತೀರಾ? ಇದು ಎರಡು ಕೂಡ ಮಾಡಲ್ಪಟ್ಟಿರೋದು ಯಾವ್ದ್ರಿಂದ? ಕಾರ್ಬನ್ ಇಂದಲೇ. ಆದ್ರೆ ಡೈಮಂಡ್ ಯಾಕೆ ಹೊಳಿತದೆ, ಗ್ರಾಫೈಟ್ ಯಾಕೆ ಹೊಳಿಯಲ್ಲ? ಅಥವಾ ಡೈಮಂಡ್ ಯಾಕೆ ಅತ್ಯಂತ ಗಟ್ಟಿ ವಸ್ತು ಅಂತ ಹೇಳ್ತಾರೆ, ಆದ್ರೆ ಗ್ರಾಫೈಟ್ ಏನಿದೆ ಅದಕ್ಕೆ ಸ್ವಲ್ಪ ಬಲ ಹಾಕಿದ್ರು ಕೂಡ ಅದು ಬೇಗ ತುಂಡಾಗ್ತದೆ. ನಿಮ್ಮ ಪೆನ್ಸಿಲ್ ನ ಮೊನ್ನೆ ಬೇಗ ತುಂಡಾಗ್ತದಲ್ವಾ? ಸೊ ಯಾಕೆ ಆ ರೀತಿ ಅನ್ನೋದನ್ನ ನೋಡೋಣ. ಸೊ ಅದ್ ಯಾಕೆ ಹಾಗೆ ಅಂತ ಹೇಳಿದ್ರೆ, ಕಾರ್ಬನ್ ಬೇರೆ ಅಂದ್ರೆ ಡೈಮಂಡ್ ಬೇರೆ ರೀತಿ, ವಜ್ರ ಬೇರೆ ರೀತಿ ಕಾಣ್ತದೆ ಮತ್ತು ಗ್ರಾಫೈಟ್ ಬೇರೆ ರೀತಿ ಕಾಣ್ಲಿಕ್ಕೆ ಮುಖ್ಯ ಕಾರಣವೇ ಬಹುರೂಪ ಅಂತ ಹೇಳ್ತೇವೆ. ಇದು ಕಾರ್ಬನ್ ನ ಬಹುರೂಪತೆ ಅಂತ ಹೇಳಿದ್ರೆ ಕೆಲವೊಂದು ವಸ್ತುಗಳು ರಾಸಾಯನಿಕವಾಗಿ ಸೇಮ್ ಇರ್ತದೆ, ಆಯ್ತಾ? ರಾಸಾಯನಿಕವಾಗಿ ಅದು ಒಂದೇ ರೀತಿ ಇರ್ತದೆ. ಆದ್ರೆ ಅದರ ಭೌತಿಕ ಏನು ನೋಡಿ, ಗುಣಲಕ್ಷಣಗಳೇನಿದೆ ನೋಡಿ, ಅದು ಬೇರೆ ಬೇರೆಯಾಗಿರ್ತದೆ, ಆಯ್ತಾ? ಭೌತಿಕ ಗುಣಲಕ್ಷಣಗಳೇನಿದೆ ಬೇರೆ ಬೇರೆ ಆಗಿರ್ತದೆ. ಮಾಡಲ್ಪಟ್ಟಿರೋದು ಕಾರ್ಬನ್ ಇಂದಲೇ, ಆದ್ರೆ ಅವುಗಳ ಅರೇಂಜ್ಮೆಂಟ್ ಏನಿದೆ ನೋಡಿ, ಅವುಗಳ ವ್ಯವಸ್ಥೆ ಹೇಗಿದೆ, ಅವುಗಳು ಹೇಗೆ ವ್ಯವಸ್ಥಿತವಾಗಿ ಜೋಡಿಸಿಕೊಂಡಿದೆ ನೋಡಿ, ಅದ್ರ ಮೇಲೆ ಕಾರ್ಬನ್ನ ಬಹುರೂಪತೆಗಳನ್ನ ನಾವು ನೋಡ್ತೇವೆ. ಸೊ ನಮ್ಮಲ್ಲಿ ಇರುವಂತಹದ್ದು, ಈಗ ನಾವು ಕಲಿಯುವಂತಹದ್ದು ಎರಡು ರೀತಿಯ ಕಾರ್ಬನ್ನ ಬಹುರೂಪತೆ, ಒಂದು ವಜ್ರದ್ದು ಮತ್ತೊಂದು ಗ್ರಾಫೈಟ್ ನಲ್ಲಿ. ನೋಡಿ ಇಲ್ಲಿ ಇದು ವಜ್ರದ ಒಂದು ರಚನೆ ಆದ್ರೆ ನೋಡಿ ನಿಮ್ಗೆ ಕಾಣಬಹುದು 4 ವಜ್ರಗಳಿರ್ತದೆ. 4 ವಜ್ರಗಳು ಈ ರೀತಿ ಡೈಮಂಡ್ ಶೇಪ್ ಅಲ್ಲಿ 1 2 3 4 ಈ ರೀತಿ ಶೇಪ್ ಮಾಡಿಕೊಂಡು ಇರ್ತದೆ, ಆಯ್ತಾ? 4 ವಜ್ರಗಳು ಈ ರೀತಿ ಶೇಪ್ ಮಾಡಿಕೊಂಡು ಇರ್ತದೆ. ಆದ್ರೆ ಗ್ರಾಫೈಟ್ ನ ರಚನೆ ಹೇಗಿದೆ ಅಂತ ಹೇಳಿದ್ರೆ 6 ಕಾರ್ಬನ್ಗಳು, ಹೆಕ್ಸಾಗನಲ್ ಆರೆ ಅಂತ ಹೇಳ್ತಾರೆ ಅದನ್ನ. 6 ಕಾರ್ಬನ್ಗಳು ಷಡ್ಭುಜಾಕೃತಿಯನ್ನ ರೀತಿಯಲ್ಲಿ, ಷಡ್ಭುಜ ರೀತಿ ನೋಡಿ, ಇಲ್ಲಿ ಕಾಣ್ತದ 6 ಕಾರ್ಬನ್ ಕಾಣ್ತದ. ಆ ರೀತಿ ಏನಾಗಿದೆ, ಒಂದರ ಮೇಲೆ ಒಂದು ಪದರದಂತೆ ಏನಾಗಿದೆ, ಜೋಡಣೆ ಆಗಿದೆ. ಇದು 4 ಕಾರ್ಬನ್ ಅನ್ನ ಹೊಂದಿ 4 ಕಾರ್ಬನ್
ಒಟ್ಟಿಗಿರುವಂತಹದ್ದು ಯಾವುದು ವಜ್ರದಲ್ಲಿ. ಆದ್ರೆ ಇದ್ರಲ್ಲಿ ಏನಾಗ್ತದೆ, ಯಾವ್ದ್ರಲ್ಲಿ ಗ್ರಾಫೈಟ್ ಅಲ್ಲಿ ಏನಾಗ್ತದೆ, 4 ವಜ್ರಗಳಲ್ಲ 6 ವಜ್ರಗಳು ಇರ್ತದೆ, 6 ಕಾರ್ಬನ್ ಇರ್ತದೆ. ಆಯ್ತಾ? ಈ ರೀತಿ ಅದರ ರಚನೆಯಿಂದಾಗಿ ಅಂದ್ರೆ ಅದರ ಜೋಡಣೆಯಿಂದಾಗಿ ವಜ್ರ ಅತ್ಯಂತ ಗಟ್ಟಿ ವಸ್ತು ಆಗಿದೆ, ಹಾಗೆ ಗ್ರಾಫೈಟ್ ಅತ್ಯಂತ ಮೃದುವಾಗಿದೆ. ವಜ್ರ ಹೊಳಿತದೆ, ಮತ್ತೆ ಗ್ರಾಫೈಟ್ ಏನಾಗುವುದಿಲ್ಲ, ಹೊಳೆಯುವುದಿಲ್ಲ. ನಮ್ಗೆಲ್ಲ ಗೊತ್ತಿರುವ ಹಾಗೆ ವಜ್ರ ಒಂದು ಅತ್ಯಂತ ಗಟ್ಟಿಯಾದಂತ ಪ್ರಕೃತಿಯಲ್ಲಿ ಸಿಗುವಂತಹ ಅತ್ಯಂತ ಗಟ್ಟಿ ವಸ್ತುಗಳಲ್ಲಿ ವಜ್ರ ಒಂದು. ಆಯ್ತಾ? ಅದಕ್ಕೆ ಕಾರಣ ಅದರ ಬಹುರೂಪತೆ, ಅಂದ್ರೆ ಕಾರ್ಬನ್ ನ ಜೋಡಣೆಯೇ ಅದಕ್ಕೆ ಕಾರಣ. ಆಯ್ತಾ? ಸೊ ಕಾರ್ಬನ್ ಮೃದು, ಗ್ರಾಫೈಟ್ ಮೃದು ಇದೆ, ಮತ್ತೆ ಅದು ಜಾರುವಂತ ವಸ್ತು ಆಗಿದೆ, ನಮ್ಮ ಕೈಯಿಂದ ಜಾರ್ತದೆ. ಅದಕ್ಕೆ ಸ್ವಲ್ಪ ಆವೆ ಮಣ್ಣನ್ನ ಮಿಕ್ಸ್ ಮಾಡ್ತಾರೆ ಗ್ರಾಫೈಟ್ಗೆ. ಹಾಗಾಗಿ ನೀವೇನ್ ಮಾಡ್ಬೋದು, ಪೆನ್ಸಿಲ್ ನಲ್ಲಿ ಉಪಯೋಗಿಸಬಹುದು, ಮತ್ತೆ ಬರೀಲಿಕ್ಕೆ ಅದು ಸುಲಭ ಆಗ್ತದೆ ಆವೆ ಮಣ್ಣನ್ನ ಮಿಕ್ಸ್ ಮಾಡುವುದ್ರಿಂದ. ಆಯ್ತಾ? ಅದರ ಒಟ್ಟಿಗೆ ಗ್ರಾಫೈಟ್ ಅಲೋಹ ಆದ್ರೂ ಕೂಡ ಗ್ರಾಫೈಟ್ ಒಂದು ವಿದ್ಯುತ್ ಉತ್ತಮ ವಿದ್ಯುತ್ ವಾಹಕ. ನಿಮ್ಮ ಬ್ಯಾಟ್ರಿಯ ಒಳಗೆ ಅದು ಗ್ರಾಫೈಟ್ ಇರುವಂತದ್ದು, ಕಪ್ಪು ಬಣ್ಣದ್ದು ನೋಡಿರ್ತೀರಾ ಬ್ಯಾಟ್ರಿಯ ಒಳಗೆ, ಅದು ಗ್ರಾಫೈಟೆ. ಆಯ್ತಾ? ಹಾಗೆ ವಜ್ರ ತುಂಬಾ ಚಿಕ್ಕದಾದ್ರೂ ಕೂಡ ಮತ್ತೆ ನಾವು ಏನ್ ಮಾಡ್ಬಹುದು ಅಂತ ಹೇಳಿದ್ರೆ, ವಜ್ರವನ್ನ ಲ್ಯಾಬ್ಗಳಲ್ಲಿ ಅಂದ್ರೆ ಪ್ರಯೋಗಶಾಲೆಯಲ್ಲಿ ತಯಾರಿಸಬಹುದು. ಅದಕ್ಕೆ ಮತ್ತು ನಿಜ ನೈಸರ್ಗಿಕವಾಗಿ ದೊರೆಯುವಂತಹ ವಜ್ರಗಳಲ್ಲಿ ಏನೋ ವ್ಯತ್ಯಾಸ ಇರುವುದಿಲ್ಲ, ಅದೆರಡು ಒಂದೇ ರೀತಿ ಕಾಣ್ತದೆ. ಇದು 2 ಕಾರ್ಬನ್ ನ ಬಹುರೂಪತೆ ಆದ್ರೆ ಅದರ ಒಂದ್ ನಿಮಿಷ ಏನಾಯ್ತು, ಇದೆರಡು ಕಾರ್ಬನ್ ನ ಬಹುರೂಪತೆ ಆದ್ರೆ ಅದರ ಒಟ್ಟಿಗೆ ಇನ್ನೊಂದು ಬಹುರೂಪತೆ, ಅದೇ ಫುಲ್ಲರಿನ್ಗಳು. ಫುಲ್ಲರಿನ್ ಅಂತ ಹೇಳಿದ್ರೆ ಕೂಡ ಅದೊಂದು ವಿಶೇಷ ರೀತಿಯ ಕಾರ್ಬನ್ ನ ಬಹುರೂಪತೆ ಅಂತಾನೆ ಹೇಳ್ಬಹುದು. ಅಲ್ಲಿ ಷಡ್ಭುಜಾಕೃತಿ ಮತ್ತು ಯಾವುದು ಚತುರ್ಭುಜಾಕೃತಿಯಲ್ಲಿ ಕಾರ್ಬನ್ ನ ಜೋಡಣೆಗಳು ಇದ್ರೆ, ಇದು ಫುಟ್ಬಾಲ್ ನ ಆಕೃತಿಯಲ್ಲಿ ರೌಂಡ್ ರೀತಿಯಲ್ಲಿ ಇದೆ. ಆಯ್ತಾ? ಯಾವುದು ಫುಲ್ಲರಿನ್. ಆಯ್ತಾ? ಇದನ್ನ ಮೊದಲಿಗೆ ಕಂಡು ಹಿಡಿದವರಂತ ಹೇಳಿದ್ರೆ ಬಕ್ಮಿನಿಸ್ಟರ್ ಫುಲ್ಲರ್ ಅನ್ನೋರು. ಸೊ ಅವರಿಗೆ ಗೌರವಾರ್ಥಕವಾಗಿ ಇದ್ರ ಹೆಸರನ್ನ ಫುಲ್ಲರಿನ್ ಅಂತ ಹೇಳಿ ಇಟ್ಟಾಗಿದೆ. ಆಯ್ತಾ? ಇಲ್ಲಿ ಇದ್ರಲ್ಲಿ ಒಟ್ಟಿಗೆ ಬಕಿ ಬಾಲ್ ಅಂತ ಹೇಳ್ತಾರೆ ಇದನ್ನ. ಬಕಿ ಬಾಲ್ ಅಂತ ಹೇಳಿದ್ರೆ ಅಂದ್ರೆ ಒಂದು ಬಾಲ್ ತರ, ಬಕಿ ಬಾಲ್ ಅನ್ನ ನೋಡಿದ್ರೆ ನೀವು ಬಾಲ್ ತರ, ಫುಟ್ಬಾಲ್ ನ ಬಾಲ್ ತರ ಅದು ಜೋಡಣೆ ಆಗಿದೆ. ಅದರಲ್ಲಿ ಒಟ್ಟು 60 ಕಾರ್ಬನ್ಗಳು ಇರ್ತದೆ. ಆಯ್ತಾ? ಇದು ಒಂದು ರೀತಿಯ ಕಾರ್ಬನ್ ನ ಬಹುರೂಪತೆ. ನಾನೀಗ ಕಾರ್ಬನ್ ನ ಬಹುರೂಪತೆ ಹೇಗಿರ್ತದೆ ಅನ್ನೋದನ್ನ ತೋರಿಸ್ತೇನೆ ನಿಮಗೆ. ಒಂದ್ ನಿಮಿಷ. ನೋಡಿ, ಇವರು ಬಕ್ಮಿನಿಸ್ಟರ್ ಫುಲ್ಲರ್. ಆಯ್ತಾ? ಬಕ್ಮಿನಿಸ್ಟರ್ ಫುಲ್ಲರ್ ಅವರು, ಅವರ ಹಿಂದೆ ಕಾಣುವಂತಹದ್ದು ಫುಲ್ಲರ್ ಅವರು, ಅವರ ಹಿಂದೆ ಕಾಣುವಂತದ್ದು ಫುಲ್ಲರಿನ್. ಆಯ್ತಾ? ಫುಲ್ಲರಿನ್ ಇದು ನೋಡಿ ಹೀಗೆ 60 ಕಾರ್ಬನ್, ಒಟ್ಟಿಗೆ 60 ಕಾರ್ಬನ್ ಏನಾಗಿದೆ, ಒಟ್ಟಿಗೆ ಸೇರಿ ಬಾಲ್ ನ ರೀತಿಯಲ್ಲಿ ಜೋಡಣೆ ಆಗಿದೆ. ಇದನ್ನ ಫುಲ್ಲರಿನ್ ಅಂತ ಹೇಳ್ತಾರೆ. ಇದನ್ನ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಲ್ಲೆಲ್ಲ ಬಳಸ್ತಾರೆ. ಆಯ್ತಾ? ಆದ್ರೆ ಈಚೆಗೆ ಇರುವಂತಹದ್ದು ಇದು ಗ್ರಾಫೈಟ್, ಕಪ್ಪು ಬಣ್ಣ. ಆಯ್ತಾ? ಗ್ರಾಫೈಟ್. ಹಾಗೆ ಅದರ ಈಚೆಗಿರುವಂತಹದ್ದು ಯಾವುದು, ಈ ಚಿತ್ರ ವಜ್ರದ ಚಿತ್ರ. ಆಯ್ತಾ? ಇದು ವಜ್ರದ ಜೋಡಣೆ, ವಜ್ರದಲ್ಲಿರುವ ಕಾರ್ಬನ್ ನ ಜೋಡಣೆ, ವಜ್ರದಲ್ಲಿರುವ ಕಾರ್ಬನ್ ನ ಜೋಡಣೆ. ಇದು ಕಾರ್ಬನ್ ನ ಜೋಡಣೆ, 4 ಕಾರ್ಬನ್ಗಳು ಒಂದಕ್ಕೊಂದು ಜೋಡಿಯಾಗಿದೆ. ಸೊ ಹಾಗಾಗಿ ಇದು ಏನಾಗಿದೆ, ಅತ್ಯಂತ ಕಠಿಣವಾಗಿದೆ. ಆಯ್ತಾ? ಇಲ್ಲಿ ನೋಡಿ ಷಡ್ಭುಜಾಕೃತಿ, ಎಂತ ಹೇಳ್ತಾರೆ, ಆರಕ್ಕೆ ಏನಂತ ಹೇಳ್ತಾರೆ ಮಕ್ಕಳೇ, ಷಡ್ಭುಜಾಕೃತಿ ಅಲ್ವಾ? ಅದೇ ರೀತಿ ಪಂಚಭುಜಾಕೃತಿ, ಸೊ ಅಷ್ಟಭುಜಾಕೃತಿ, ಆ ರೀತಿ ಹೇಳ್ತೇವಲ್ವಾ? ಸೊ ಇದು ಕೂಡ ಹಾಗೆ ಎಷ್ಟು 6 ಕಾರ್ಬನ್ಗಳು ಒಟ್ಟೊಟ್ಟಿಗೆ ಇದ್ದು ಒಂದರ ಮೇಲೆ ಒಂದು ಪದರದಂತೆ ಏರ್ಪಡೆ, ಷಡ್ಭುಜಾಕೃತಿ ಅಲ್ವಾ? ಒಂದರ ಮೇಲೆ ಒಂದು ಪದರದಂತೆ ಏರ್ಪಡ್ತದೆ. ಸೊ ಹಾಗಾಗಿ ಈ ಕಾರ್ಬನ್ ಅಥವಾ ಇದು ಏನಿದೆ ನೋಡಿ, ಯಾವುದು ಗ್ರಾಫೈಟ್ ಏನಿದೆ ನೋಡಿ, ಮೃದುವಾಗಿದೆ. ಯಾಕೆ ಹೇಳಿದ್ರೆ ಅದರ ಜೋಡಣೆಯಿಂದಲೇ ಇದು ಕಾರಣ. ಮೃದುವಾಗ್ಲಿಕ್ಕೆ ಕಾರಣ ಏನು? ಕಾರ್ಬನ್ ನ ರಚನೆ ಏನು, ಯಾವ ರೀತಿಯ ಆಗಿದೆ, ಷಡ್ಭುಜಾಕೃತಿ ರೀತಿಯಲ್ಲಿ ಅದು ಏನಾಗಿದೆ, ಒಂದಕ್ಕೊಂದು ಪದರದಂತೆ ಏರ್ಪಟ್ಟಿದೆ. ಸೊ ಹಾಗಾಗಿ ಅದು ಮೃದುವಾಗಿದೆ. ಯಾವುದು? ಗ್ರಾಫೈಟ್.
ಆದ್ರೆ ಇದು ಕಠಿಣ ಯಾಕೆ ಅಂತ ಗೊತ್ತಾಯ್ತಲ್ಲ. ಆದ್ರೆ ಈ ರೀತಿಯ ಆಕಾರದಿಂದಲೇ ಇದೊಂದು ಉತ್ತಮ ಉಷ್ಣದ ವಾಹಕ ಆಯ್ತಾ, ಅಥವಾ ಉತ್ತಮ ವಿದ್ಯುತ್ ವಾಹಕ ಆಗಿದೆ. ಇದು ವಿದ್ಯುತ್ ವಾಹಕ ಆಗಿದೆ. ಯಾವುದು? ಗ್ರಾಫೈಟ್. ಇದರ ಮೂಲಕ ಏನಾಗ್ತದೆ? ವಿದ್ಯುತ್ ಪಾಸ್ ಆಗ್ತದೆ, ಕರೆಂಟ್ ಏನಾಗ್ತದೆ ಹೇಳಿದ್ರೆ ಪಾಸ್ ಆಗ್ತದೆ. ಸೊ ಹಾಗಾಗಿ ಇದನ್ನ ಉಷ್ಣದ ವಿದ್ಯುತ್ ವಾಹಕ ಅಂತ ಅಥವಾ ಉತ್ತಮ ವಾಹಕ ಅಂತ ಹೇಳಿ ನಾವೇನ್ ಮಾಡ್ತೇವೆ? ಕರಿತೇವೆ. ಆಯ್ತಾ? ಫುಲ್ಲರಿ ನೋಡಿದ್ರೆ ಯಾರು ಕಂಡು ಹಿಡಿದದು ಅಂತ ಹೇಳಿ ನೋಡಿದ್ರೆ ಕಾರ್ಬನ್ನ ಬಹುರೂಪತೆಯನ್ನ ನೋಡಿದ್ರೆ. ಕಾರ್ಬನ್ನ ಬಹುರೂಪತೆ ಅಂದ್ರೆ ಏನು ಅಂತ ಕಲ್ತ್ವಿ ನಾವು. ಕಾರ್ಬನ್ನ ಬಹುರೂಪತೆ ಅಂತ ಹೇಳಿದ್ರೆ ಕೆಲವೊಂದು ಧಾತುಗಳು ಒಂದೇ ರೀತಿಯ ರಾಸಾಯನಿಕ ಗುಣವನ್ನು ಹೊಂದಿದ್ದು ಆದ್ರೆ ಬೇರೆ ಬೇರೆ ರೀತಿಯ ಭೌತಿಕ ಗುಣವನ್ನ ಹೊಂದಿದ್ರೆ ಅದನ್ನು ಅದರ ಧಾತುವಿನ ಬಹುರೂಪತೆ ಅಂತ ಹೇಳ್ತಾರೆ. ಸೊ ಇಲ್ಲಿ ನಾನು ಬರಿತೇನೆ. ಬಹುರೂಪತೆ ಅಂತ ಹೇಳಿದ್ರೆ ಬೇಕಂತ ಹೇಳಿದ್ರೆ ಬಹುರೂಪತೆ ಏನು? ಧಾತುಗಳು ಒಂದೇ ರೀತಿಯ ರಾಸಾಯನಿಕ ಗುಣವನ್ನು ಹೊಂದಿದ್ದು ಬೇರೆ ಬೇರೆ ರೀತಿಯ ಭೌತಿಕ ಗುಣವನ್ನು ಹೊಂದಿದ್ದರೆ ಅದನ್ನು ಬಹುರೂಪತೆ ಎನ್ನುವರು. ಇದಕ್ಕೆ ಉದಾಹರಣೆ ಯಾವುದು ನಾವೀಗ ಕಲ್ತದ್ದು? ಈಗ ಒಂದು ಉದಾಹರಣೆ ಕಾರ್ಬನ್ನದು. ಉದಾಹರಣೆ ಒಂದು ಕಾರ್ಬನ್ನದು. ಕಾರ್ಬನ್ನ ವಜ್ರ ಮತ್ತು ಗ್ರಾಫೈಟ್. ಆಯ್ತಾ? ಅದೇ ರೀತಿ ಹೈಡ್ರೋಜನ್ ಇದು, ಸಾರಿ ಆಕ್ಸಿಜನ್ ಇದು. ಆಕ್ಸಿಜನ್ ನ ಬಹುರೂಪತೆ ಅದು ಒಂದು O2 ಮತ್ತೊಂದು O3. ಆಯ್ತಾ? ಓಝೋನ್ ಮತ್ತೆ ನಾರ್ಮಲ್ ಆಕ್ಸಿಜನ್, ನಾವು ಏನು ಸೇವಿಸುವಂತಹ ಆಕ್ಸಿಜನ್, ಯಾವುದರ ಮೂಲಕ? ಉಸಿರಾಟದ ಮೂಲಕ. ಸೊ ಇದು ಒಂದು ಕೂಡ ಏನಾಗಿದೆ? ಆಕ್ಸಿಜನ್ ನ ಬಹುರೂಪತೆ ಆಗಿದೆ. ಈಗ ನೋಡೋಣ. ಓಯ್ ಮಕ್ಕಳೇನ ನಿಮ್ಗೆ ಇದು ತೋರಿಸ್ಲೇ ಇಲ್ಲಲ್ಲ? ಓಕೆ, ಇದು ನೋಡಿ ಡೆಫಿನೇಷನ್ ನಾನು ಕೊಟ್ಟದ್ದು ಮತ್ತೆ ಉದಾಹರಣೆ ಕೊಟ್ಟದ್ದು. ಓಕೆ, ಈಗ ನಾವು ಒಮ್ಮೆ ಸ್ವಲ್ಪ ಟೆಕ್ಸ್ಟ್ ಬುಕ್ ಈಗ ಬರೋಣ. ಕಾರ್ಬನ್ನ ಪರಿವರ್ತನೀಯ ಸ್ವಭಾವ ಎಂದರೇನು? ಕಾರ್ಬನ್ನ ಪರಿವರ್ತನೀಯ ಸ್ವಭಾವ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ಕೆಲವೊಂದು ಧಾತುಗಳು ಏನಿದೆ ನೋಡಿ. ಈಗ ಕಾರ್ಬನ್ ಅಲ್ಲೇ ನೀವು ನೋಡುದಾದ್ರೆ ಕಾರ್ಬನ್ಗೆ 4 ಏನಿದೆ? ಫ್ರೀ ಇಲೆಕ್ಟ್ರಾನ್ಗಳಿದೆ ಅಲ್ವಾ? 4 ಫ್ರೀ ಇಲೆಕ್ಟ್ರಾನ್ಗಳು. ಯಾಕೆ ಹೇಳಿದ್ರೆ ಅದರ ಹೊರಗಿನ ಕವಚದಲ್ಲಿ 4 ಇಲೆಕ್ಟ್ರಾನ್ಗಳಿದೆ. ಅದಕ್ಕೆ ಇನ್ನೂ ಕೂಡ 4 ಬೇಕು. ಈ 4 ಇಲೆಕ್ಟ್ರಾನ್ಗಳನ್ನ ನಾವು ಏನಂತ ಕರಿತೇವೆ? ಫ್ರೀ ಇಲೆಕ್ಟ್ರಾನ್ಗಳು ಅಂತ ಹೇಳಿ ಕರಿತೇವೆ. ಈ ಫ್ರೀ ಇಲೆಕ್ಟ್ರಾನ್ಗಳೇ ಏನ್ ಮಾಡ್ತದೆ? ಅವುಗಳೊಟ್ಟಿಗೆ ಸೇರಿಕೊಂಡು ಅಥವಾ ಬೇರೆ ಧಾತುಗಳೊಟ್ಟಿಗೆ ಸೇರಿಕೊಂಡು ರಾಸಾಯನಿಕವನ್ನ ಏರ್ಪಾಡು ಮಾಡುವಂತಹ ಕೆಲಸವನ್ನ ಈ ಫ್ರೀ ಇಲೆಕ್ಟ್ರಾನ್ಗಳು ಮಾಡುದು. ಯಾಕೆ ಕಾರ್ಬನ್ ಒಂದು ಸ್ಪೆಷಲ್ ಅಂತ ಹೇಳಿದ್ರೆ, ನೀವು ನೋಡಿದ್ರೆ ಇಡೀ ಪ್ರಪಂಚದಲ್ಲಿ ನೋಡಿದ್ರೆ ಕಾರ್ಬನ್ ಮಿಲಿಯನ್ ಗಟ್ಟಲೆ ಅದರ ಸಂಯುಕ್ತಗಳಿದೆ. ಯಾಕೆ ಇದು ಕಾರಣ ಆಯ್ತು ಹಾಗೆ ಅನ್ನೋದನ್ನು ನೋಡುದಾದ್ರೆ ಒಂದು ಮುಖ್ಯ ಉದ್ದೇಶ ಅಥವಾ ಒಂದು ಮುಖ್ಯ ಕಾರಣ ಅಂತ ಹೇಳಿದ್ರೆ ಕಾರ್ಬನ್ ನಲ್ಲಿರುವ 4 ಫ್ರೀ ಇಲೆಕ್ಟ್ರಾನ್ಗಳು. ಹಾಗಾಗಿ ಈ ಗುಣ ಏನಿದೆ ನೋಡಿ, ಇದೇನ್ ಮಾಡ್ತದೆ? ಬೇರೆ ಧಾತುಗಳೊಂದಿಗೆ ಅಥವಾ ಬೇರೆ ಪರಮಾಣುಗಳೊಂದಿಗೆ ಏನ್ ಮಾಡ್ತದೆ? ಬಂಧವನ್ನ ಏರ್ಪಡಿಸಲಿಕ್ಕೆ ಸುಲಭ ಆಗ್ತದೆ ಕಾರ್ಬನ್ಗೆ. ಸೊ ಈ ಒಂದು ಗುಣವನ್ನ ನಾವು ಕೆಟನೀಕರಣ ಅಂತ ಹೇಳ್ತೇವೆ. ಆಯ್ತಾ? ಕೆಟನೀಕರಣ ಅಂದ್ರೆ ಏನು ಅಂತ ಹೇಳಿ ಅರ್ಥ ಆಯ್ತು. ಯಾಕೆ ಹೇಳಿದ್ರೆ ಅಲ್ಲಿ 4 ಫ್ರೀ ಇಲೆಕ್ಟ್ರಾನ್ಗಳು ಇರುವ ಕಾರಣ ಬೇರೆ ಬೇರೆ ಧಾತುವಿನೊಂದಿಗೆ ಅಥವಾ ಬೇರೆ ಬೇರೆ ಪರಮಾಣುವಿನೊಂದಿಗೆ ಏನ್ ಮಾಡ್ತದೆ? ಅದು ಬಂಧವನ್ನ ಏರ್ಪಡಿಸ್ತದೆ. ಇದನ್ನ ನಾವು ಕೆಟನೀಕರಣ ಅಂತ ಹೇಳ್ತೇವೆ. ಈ ಸಂಯುಕ್ತಗಳು ಕಾರ್ಬನ್ನ ನೇರ ಆಗಿರಬಹುದು ಅಥವಾ ಸರಪಳಿ ಆಗಿರಬಹುದು ಅಥವಾ ಕವಲು ಸರಪಳಿ ಅಥವಾ ಉಂಗುರದಾಕಾರದ ಜೋಡಣೆಯನ್ನ ಹೊಂದಿರಬಹುದು. ಇದ್ರೊಂದಿಗೆ ಒಂದು ವೇಳೆ ಕಾರ್ಬನ್ ಒಟ್ಟಿಗೆ ಇದ್ದಂತಹ ಇನ್ನೊಂದು ಧಾತುವಿನ ನಡುವೆ ಒಂದೇ ಒಂದು ಬಂಧ ಏರ್ಪಡಿಸಿದ್ರೆ ಅಥವಾ
ಒಂದೇ ಒಂದು ಬಂಧ ಇದ್ರೆ ಇದನ್ನ ಪರ್ಯಾಪ್ತ ಸಂಯುಕ್ತ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ಪರ್ಯಾಪ್ತ ಸಂಯುಕ್ತ ಅಂತ ಹೇಳ್ತಾರೆ. ಅದೇ ಒಂದು ಕಾರ್ಬನ್ ಕಾರ್ಬನ್ ನಡುವೆ 2 ಅಥವಾ 3 ರೀತಿಯ ಬಂಧ, ಅಂದ್ರೆ ಮೂರು ಇಲೆಕ್ಟ್ರಾನ್ಗಳನ್ನ ಒಟ್ಟಿಗೆ ಅದು ಏನ್ ಮಾಡ್ತದೆ? ಹಂಚಿಕೊಳ್ತದೆ, ಅಥವಾ 2 ಇಲೆಕ್ಟ್ರಾನ್ಗಳನ್ನ ಒಟ್ಟಿಗೆ ಹಂಚಿಕೊಳ್ತದೆ. ಅಂತಹ ಸ್ಥಿತಿ ಬಂದ್ರೆ ಅದನ್ನ ಅಪರ್ಯಾಪ್ತ ಸಂಯುಕ್ತಗಳು ಅಂತ ಹೇಳ್ತಾರೆ. ಆಯ್ತಾ? ಅನುಕ್ರಮ ಸಂಯುಕ್ತ ಅಥವಾ ಅಪರ್ಯಾಪ್ತ ಸಂಯುಕ್ತಗಳು ಅಂತ ಹೇಳ್ತಾರೆ. ಅಪರ್ಯಾಪ್ತ ಸಂಯುಕ್ತಗಳು ಯಾವಾಗಲೂ ದ್ವಿಬಂಧ ಅಥವಾ ತ್ರಿಬಂಧವನ್ನ ಹೊಂದಿರ್ತದೆ. ಯಾವುದು? ಅಪರ್ಯಾಪ್ತ ಸಂಯುಕ್ತಗಳು. ಪರ್ಯಾಪ್ತ ಸಂಯುಕ್ತ ಎಷ್ಟು ಬಂಧವನ್ನ ಹೊಂದಿದೆ? ಏಕಬಂಧ ಮಾತ್ರ. ಒಂದೇ ಒಂದು ಬಂಧ ಇದ್ರೆ ಅದನ್ನ ಪರ್ಯಾಪ್ತ ಅಂತ ಹೇಳ್ತಾರೆ. 2 ಅಥವಾ 3 ಇದ್ರೆ ಅದನ್ನ ಅಪರ್ಯಾಪ್ತ ಬಂಧಗಳು ಅಂತ ಹೇಳ್ತೇವೆ. ಕೆಟನೀಕರಣ ಅಂತ ಹೇಳಿದ್ರೆ ನಿಮ್ಗೆ ಏನು ಅಂತ ಹೇಳಿ ಈಗ ತಿಳಿಯಿತು ಅಂತ ಹೇಳಿ ಭಾವಿಸ್ತೇನೆ. ಈಗ ಮುಂದಕ್ಕೆ ಹೋಗೋದಾದ್ರೆ, ಒಂದು ವೇಳೆ ಕಾರ್ಬನ್ ಮಾತ್ರ ಈ ರೀತಿ ಮಾಡ್ತದ, ಬೇರೆ ಧಾತುಗಳು ಮಾಡುವುದಿಲ್ವಾ ಅಂತ ಕೇಳಿದ್ರೆ ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಸಿಲಿಕಾನ್, Si ಅಂತ. ಆಯ್ತಾ? ಈ ಧಾತು ಹೈಡ್ರೋಜನ್ ನೊಟ್ಟಿಗೆ 8 ಹೈಡ್ರೋಜನ್ ನೊಟ್ಟಿಗೆ ಸೇರಿ ಏನ್ ಮಾಡ್ತದೆ? ಬಂಧವನ್ನ ಏರ್ಪಡಿಸ್ತದೆ. ಇದೇ ಹೈಯೆಸ್ಟ್. ಇದಕ್ಕಿಂತ ಬೇರೆ ಯಾವುದೇ ಒಂದು ಇಲೆಕ್ಟ್ರಾನ್ಗಳ ಅಥವಾ ಯಾವುದೇ ಒಂದು ಧಾತು ಇಲ್ಲ ಬೇರೆ ಒಂದು ಧಾತುಗಳೊಟ್ಟಿಗೆ ಅಥವಾ ಪರಮಾಣುಗಳೊಟ್ಟಿಗೆ ಸೇರಿ ಬಂಧವನ್ನ ಏರ್ಪಡಿಸುವಂತಹದ್ದು. ಆಯ್ತಾ? ಸೊ ಹಾಗಾಗಿ ಕಾರ್ಬನ್ ಮಾತ್ರ ಇದು ಸಾಧ್ಯ ಅಂತ ಹೇಳ್ಬೋದು. ಯಾಕೆ ಹೇಳಿದ್ರೆ 4 ಫ್ರೀ ಇಲೆಕ್ಟ್ರಾನ್ಗಳು ಇರುವುದೇ ಒಂದು ದೊಡ್ಡ ಉದ್ದೇಶ ಅದು. ಆಯ್ತಾ? ಅದಾದ್ರೆ ಕಾರ್ಬನ್ನ ವ್ಯಾಲೆನ್ಸಿ 4. ಇದರಿಂದಾಗಿ ಕಾರ್ಬನ್ ಇತರೆ ಕಾರ್ಬನ್ಗಳೊಂದಿಗೆ ಏನ್ ಮಾಡಬಹುದು? ವ್ಯಾಲೆನ್ಸಿಯೊಂದಿಗೆ ಅದರೊಂದಿಗೆ ಹಂಚಿಕೊಳ್ಬಹುದು. ಒಂದೊಂದೇ ಇಲೆಕ್ಟ್ರಾನ್ಗಳು ಬೇಕಿದ್ದ ಧಾತುಗಳೊಂದಿಗೆ ಅವುಗಳನ್ನ ಹಂಚಿಕೊಂಡ್ರೆ ಏನಾಗ್ತದೆ? ಸುಲಭ ಆಗ್ತದೆ. ಆಯ್ತಾ? ಸೊ ಇದಿಷ್ಟು ಯಾವುದರ ಬಗ್ಗೆ? ಪರಿವರ್ತನೀಯ ಗುಣದ ಬಗ್ಗೆ. ಕಾರ್ಬನ್ ಇದು ಯಾವ್ದ್ರದು? ಕಾರ್ಬನ್ ಇದು. ಆಯ್ತಾ? ಸೊ ಇದನ್ನ ಮುಂದುವರಿಸುವುದಾದ್ರೆ, ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್, ಸಲ್ಫರ್, ಕ್ಲೋರಿನ್ ಮತ್ತು ಇತರೆ ಧಾತುಗಳೊಂದಿಗೆ ವಿಶಿಷ್ಟ ಗುಣಗಳುಳ್ಳ ಕಾರ್ಬನ್ ಸಂಯುಕ್ತಗಳನ್ನ ಉಂಟು ಮಾಡ್ತದೆ. ಇದು ನಾವು ಕಲ್ತೆವು ಅಲ್ವಾ? ಸೊ ಕಾರ್ಬನ್ ಇತರೆ ಧಾತುಗಳೊಂದಿಗೆ ಉಂಟು ಮಾಡುವ ಬಂಧಗಳು ಸಾಕಷ್ಟು ಪ್ರಬಲ ಆಗಿದ್ದು, ಅಂದ್ರೆ ಗಟ್ಟಿ ಇರ್ತದೆ ಹೆಚ್ಚಾಗಿ. ಇದು ಹೆಚ್ಚು ಸ್ಥಿರವಾಗಿರ್ತದೆ. ಆದ್ರೆ ಬೇರೆ ಧಾತುಗಳು ಏನಿದೆ ನೋಡಿ, ಬೇರೆ ಧಾತುಗಳು ಬಂಧ ಏರ್ಪಡಿಸಿದ್ರೆ, ಈಗ ಸಿಲಿಕಾನ್ ಇದು ಬಂಧ ಏರ್ಪಡಿಸಿದ್ರೆ ಅದು ಅಸ್ಥಿರ, ಅಂದ್ರೆ ಅದರಲ್ಲಿ ಫ್ರೀ ಇಲೆಕ್ಟ್ರಾನ್ಗಳ ಹಾಗೆ ಇರ್ತದೆ. ಮತ್ತೆ ಅದು ಇನ್ನೊಂದು ಬೇರೆ ಧಾತುವಿನೊಟ್ಟಿಗೆ ಅದು ಏನ್ ಮಾಡ್ತದೆ? ಪ್ರತಿಕ್ರಿಯೆ ನಡೆಸ್ತದೆ. ಸೊ ಹಾಗಾಗಿ ಕಾರ್ಬನ್ ಒಂದು ಸ್ಥಿರ ಬಂಧವನ್ನ ಹೊಂದಿರುವ ಕಾರಣ ಕಾರ್ಬನ್ನ ಬಂಧ ಸ್ಥಿರವಾಗಿದೆ ಅಂತ ಹೇಳ್ಬೋದು. ಮತ್ತೆ ಕಾರ್ಬನಿಗೆ ಅಂದ್ರೆ ಎಷ್ಟು ಬೇಕು ಅಷ್ಟು ಇಲೆಕ್ಟ್ರಾನ್ಗಳನ್ನ ಹಂಚಿಕೊಂಡು, ಅಂದ್ರೆ 4ರಲ್ಲಿ ಎಷ್ಟು ಬೇಕಷ್ಟನ್ನ ಅಥವಾ ಬೇರೆ ಬೇರೆ ಧಾತುಗಳೊಂದಿಗೆ ಕೂಡ ಇದನ್ನ ಏನ್ ಮಾಡಬಹುದು? ಬಂಧವನ್ನ ಏರ್ಪಡಿಸಬಹುದು ಅಂತ ಹೇಳ್ತೇನೆ. ಈಗ ಸಾವಯವ ಸಂಯುಕ್ತ ಎಂದರೆ ಏನು ಅನ್ನೋದನ್ನ ಒಮ್ಮೆ ನೋಡೋಣ ನಾವು. ಮತ್ತೆ ನಾನು ಮುಗಿಸ್ತೇನೆ. ಕಾರ್ಬನ್ ನಲ್ಲಿ ಕಂಡುಬರುವ 2 ಪ್ರಮುಖ ಗುಣಗಳಾದ ಟೆಟ್ರಾ ವ್ಯಾಲೆನ್ಸಿ ಮತ್ತು ಕೆಟನೀಕರಣದಿಂದಾಗಿ ಅದು ಬೃಹತ್ ಸಂಖ್ಯೆಯ ಏನ್ ಮಾಡ್ತದೆ? ಸಂಯುಕ್ತಗಳನ್ನ ಉಂಟು ಮಾಡ್ತದೆ. ಅನೇಕ ಸಂಯುಕ್ತಗಳು ವಿವಿಧ ಕಾರ್ಬನ್ ಸರಪಳಿಗಳಿಗೆ ಸೇರಿಸಿಕೊಂಡಿರುವ ಕಾರ್ಬನ್ ಹೊರತಾದ ಪರಮಾಣು ಅಥವಾ ಪರಮಾಣುಗಳ ಗುಂಪನ್ನ ಹೊಂದಿದೆ. ಈ ಸಂಯುಕ್ತಗಳನ್ನ ಪ್ರಾರಂಭದಲ್ಲಿ ನೈಸರ್ಗಿಕ ವಸ್ತುಗಳಾಗಿ ಸಂಶ್ಲೇಷಿಸಲಾಗಿತ್ತು. ಆದ್ರೆ ಮುಂದಕ್ಕೆ ಏನ್ ಮಾಡಿದ್ರು? ಅದನ್ನ ಲ್ಯಾಬ್ ಅಲ್ಲಿ ಕೂಡ ಮಾಡಬಹುದು ಅಂತ ಹೇಳಿ ಸಾವಯವ ಸಂಯುಕ್ತಗಳು ಅಂತ ಹೇಳಿ ಏನ್ ಮಾಡಿದ್ರು? ಬರ್ದ್ರು ಅದನ್ನ ಕ್ಯಾಟಗರೈಸ್ ಮಾಡಿದ್ರು. ಅವುಗಳ ಸಂರಕ್ಷಣೆಗೆ ಜೀವಜಲ ಅಗತ್ಯ ಎಂದು ಸಿದ್ಧಾಂತೀಕರಿಸಲಾಯಿತು. ಫೆಡ್ರಿಕ್ ವೋಲರ್ 1888ರಲ್ಲಿ ಅದನ್ನ ತಪ್ಪೆಂದ ಹೇಳ್ತಾರೆ. ಯಾರು? ಫೆಡ್ರಿಕ್ ವೋಲರ್. ಅವರೇನ್ ಹೇಳ್ತಾರೆ ಅಂತ ಹೇಳಿದ್ರೆ, ಕಾರ್ಬನ್ನ ಕಾರ್ಬೈಡ್ಗಳು, ಆಕ್ಸೈಡ್ಗಳು, ಕಾರ್ಬೋನೇಟ್ಗಳು, ಹೈಡ್ರೋಜನ್ ಕಾರ್ಬೋನೇಟ್ಗಳು ಲಕ್ಷಣಗಳನ್ನ ಹೊರತುಪಡಿಸಿ ಕಾರ್ಬನ್ ಸಂಯುಕ್ತಗಳನ್ನ ಸಾವಯವ ಸಂಯುಕ್ತ ಅಥವಾ ಅದರ ಅಡಿಯಲ್ಲಿ ಅಧ್ಯಯನ ಮಾಡುವುದನ್ನ ಮುಂದುವರಿಸಲಾಗಿದೆ. ಯಾವುದನ್ನ? ಕಾರ್ಬನ್ ಅನ್ನ. ಓಕೆ, ಹಾಗಾಗಿ ಅದು ಸಾವಯವ ಸಂಯುಕ್ತಗಳನ್ನ ಏರ್ಪಡ್ತದೆ ಅನ್ನೋದನ್ನ ಕಲ್ತ್ವಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಕಲಿಯುವಂತಹದ್ದು ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಧಾತುಗಳು. ಇದು ತುಂಬಾ ಇಂಪಾರ್ಟೆಂಟ್. ಮತ್ತೆ ಅದನ್ನ ಹೇಗೆ ನಾವು ಹೆಸರಿಸುವುದಂತ ಹೇಳಿ ಕೂಡ ಕಲಿತೀವಿ. ಸೊ ಹಾಗಾಗಿ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಧಾತನ್ನ ನಾನು ಅದಕ್ಕೆ ಹೊಸತೊಂದು ಬೇರೆ ಒಂದು ಚಾಪ್ಟರ್ ಮಾಡ್ತೇನೆ ಮುಂದಕ್ಕೆ. ಓಕೆ, ಸೊ ಮಾಡ್ತೇನೆ. ಸೊ ಅಲ್ಲಿವರೆಗೆ ತಾಳ್ಮೆ ಇರ್ಲಿ ಅಂತ ಹೇಳ್ತಾ, ಕಲಿತಾ ಇರಿ. ಹೀಗೆ ಒಳ್ಳೆ ಅಂಕಗಳನ್ನ ಪಡೆದುಕೊಳ್ಬೇಕು. ಹಾಗೆ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ದಿನಾಂಕ ಒಂದಿಷ್ಟೇ ಅಂತ ಹೇಳಿ ನೀವು ಕಲಿತಾ ಇರ್ಲೇಬೇಕಾಗ್ತದೆ. ಒಂದ್ ನಿಮಿಷ. ಓಕೆ, ಈಗ ಏನಂತ ಹೇಳಿದ್ರೆ, ಇಷ್ಟಾದ ನಂತರ ಇವತ್ತಿಷ್ಟದ ಕಲಿತದನ್ನ ಸರಿಯಾಗಿ ಕಲೀರಿ. ಆಯ್ತಾ? ಸೊ ಇವತ್ತಿನ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ನೀವೇನ್ ಮಾಡ್ಬೇಕಂತ ನಿಮ್ಗೆಲ್ಲರಿಗೆ ಗೊತ್ತಿದೆ, ಸಬ್ಸ್ಕ್ರೈಬ್ ಮಾಡ್ಬೇಕು. ಹಾಗೆ ನಮ್ಮ ಚಾನೆಲ್ ಅನ್ನ ಹೆಚ್ಚು ನಿಮ್ಮ ಫ್ರೆಂಡ್ಸಿಗೆ ಏನ್ ಮಾಡ್ಬೇಕು? ಶೇರ್ ಮಾಡ್ಬೇಕು. ಅವರ ಹತ್ರ ಹೇಳ್ಬೇಕು, ಲೈಕ್ ಕೊಡಿ, ಕಮೆಂಟ್ ಕೊಡಿ ಅಂತ ಹೇಳಿ ಅವರ ಹತ್ರ ನೀವು ಕೂಡ ಹೇಳಬೇಕು. ಸೊ ಹಾಗಿದ್ರೆ ಮಾತ್ರ ನಮ್ಮ ಚಾನೆಲ್ ಏನಾಗ್ತದೆ? ಮುಂದುವರಿತದೆ. ಹಾಗೆ ನಿಮ್ಗೆ ಹೆಚ್ಚು ಜ್ಞಾನ ಸಿಗ್ತದೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೇನೆ.
ಬಾಯ್ ಬಾಯ್.